ಪಿಡುಗಂತೀರಿ ನೀವೆಲ್ಲ? ಸಾಮಾಜಿಕ ಪಿಡುಗು. ಇತ್ತೀಚಿನ ದಿನಗಳಲ್ಲಿ ಪ್ರೀ ವೆಡ್ಡಿಂಗ್ ಇಲ್ಲ ಅಂತಂದರೆ ಮದುವೆನೇ ಇಲ್ಲ. ಏನಾಗ್ತಿದೆ ಅಂದರೆ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇವ್ರು ಪ್ರೀ ವೆಡ್ಡಿಂಗ್ ಆಗಬೇಕು ಅಂತಂದ್ರೆ ಏನಿರುತ್ತೆ ಅದರಲ್ಲಿ ಪ್ರೀ ವೆಡ್ಡಿಂಗಲ್ಲಿ? ಅದೇ ಈ ಕಡೆ ಕೈ ನಿಂತ್ಕೊಂಡು 2 ಫೋಟೋ, ಆ ಕಡೆ ಕೈ ನಿಂತ್ಕೊಂಡು 2 ಫೋಟೋ, ಲೊಕೇಶನ್ ಅಷ್ಟೇ ಚೇಂಜ್. ಇದರಿಂದ ಏನು ಸಿಗುತ್ತೆ? ಅದೇ ಕೆಲವೊಂದಿಷ್ಟು ಜನ ಏನು ಮಾಡ್ತಿದ್ದಾರೆ, ಸಾಮೂಹಿಕ ಮದುವೆಯಾಗಿ ಬೇರೆ ಬೇರೆ ದೇಶಗಳಿಗೆಲ್ಲ ಏನು ಹನಿಮೂನಿಗೆ ಹೋಗ್ತಿದ್ದಾರೆ. ಅದಾದರೂ ಹೋದರೆ ಅದು ಬೇರೆ ವಿಷಯ. ಅರ್ಥ ಆಯ್ತಾ? ಇಲ್ಲಿ ಏನಾಗ್ತಿದೆ, ಪ್ರೀ ವೆಡ್ಡಿಂಗ್ ಅನ್ನೋದು ಎಷ್ಟು ದುಂದು ವೆಚ್ಚ ಮಾಡ್ತಿದ್ದಾರೆ, ಎಷ್ಟೋ ಏನು ಫ್ಯಾಮಿಲಿಗಳಿಗೆ, ಸಂಸಾರಗಳಿಗೆ ಎಷ್ಟು ಬರ್ಡನ್ ಆಗ್ತಿದೆ, ಫೈನಾನ್ಷಿಯಲ್ ಬರ್ಡನ್ ಅಂತಂದರೆ ಮದುವೆಗೆ 5-6 ಲಕ್ಷ ಖರ್ಚು ಬಂದಿರುತ್ತೆ. ಅದರ ಮೇಲೇನು ಇದು 50,000 1 ಲಕ್ಷ ಖರ್ಚು. ಇದರಿಂದ ಏನಾಗ್ತಿದೆ, ತಂದೆ ತಾಯಿಗಳೆಲ್ಲ ಸಾಲಕ್ಕೆ ಈಡಾಗಿ ಮದ್ವೆ ಒಂದಾದ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಈ ಪ್ರೀ ವೆಡ್ಡಿಂಗ್ ಪರ್ಯಾಯವಾಗಿ ನಾವು ಅದೇ ಹಣನ ಬೇರೆ ಯಾವುದಕ್ಕೆ ಬಳಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ? ಪ್ರೀ ವೆಡ್ಡಿಂಗ್ ಪರ್ಯಾಯವಾಗಿ ಇವರು ನೆಕ್ಸ್ಟು ಒಂದು 10 ಡೇಸ್ 15 ಡೇಸಲ್ಲಿ ಯಾವುದಾದ್ರೂ ಲೋಕಲ್ ಟೂರ್ ಹೋಗ್ಬೋದು. ಗಂಡ ಹೆಂಡತಿ ಹೊಸ ಜಾಗ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಪ್ರೀ ವೆಡ್ಡಿಂಗಿಂದ ಏನಾಗುತ್ತೆ, ಅವ್ರು ಹೇಳಿದಂಥ ಸ್ಟೈಲ್ಗಳಿಗೆ ನೀವು ನಿಲ್ಲಬೇಕು. ಇದು ನೆನಪಿರಲಿ ಎಲ್ಲ ವೀಕ್ಷಕರಿಗೆ ಹೇಳೋದು, ನಿಮ್ಮ ಸ್ಟೈಲ್ಗಳನ್ನು ಅವ್ರು ಯಾರು ತಗೊಳ್ಳಲ್ಲ. ಇದರಿಂದ ಏನಾಗುತ್ತೆ, ನೀವು ಇನ್ನೊಬ್ಬರದ್ದು ಅನುಕರಣೆ ಮಾಡಿದಂಗೆ ಆಗುತ್ತೆ ವಿನಃ ನಿಮ್ಮ ತನಕ ನಿಮ್ದು ಏನು ಉಳಿದಿರಲ್ಲ. ಅಂದರೆ ಪ್ರೀ ವೆಡ್ಡಿಂಗ್ ಮಾಡುವಾಗ ಅವ್ರು ಹೇಳುವಾಗ ಇನ್ನೂ ಸಂಕೋಚ ಇರುತ್ತೆ, ನೀವು ಟೂರ್ ಹೋದರೆ ಫ್ರೀಯಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಅಂತ ಹೇಳ್ತೀರಾ? ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡ್ತೀರಾ. ಎಷ್ಟೋ ಭಾರತದಲ್ಲಿ ಅದೇನೋ ದೇಶ ಸುತ್ತಿ ನೋಡ್ಬೇಕಂತೆ, ಕೋಶ ಓದಿ ನೋಡ್ಬೇಕಂತೆ. ನೀವು ಕೋಶ ಓದೋದವರು ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಗಂಡ ಹೆಂಡತಿ ಇಬ್ಬರು ಕಪಲ್ ಇರ್ತೀರಾ, ಲಿವಿಂಗ್ ಟುಗೆದರ್ ಇರ್ತೀರಾ, ಒಂದು 10 ಡೇಸ್ 15 ಡೇಸು ಟ್ರಾವೆಲ್ ಮಾಡಿದರೆ ಎಷ್ಟೋ ಪುಣ್ಯಕ್ಷೇತ್ರಗಳನ್ನು ವೀಕ್ಷಣೆ ಮಾಡಿದರೆ ಎಷ್ಟೋ ಫಲಗಳು ಬರ್ತವೆ. ಇಲ್ಲ ಅದೇ ದುಡ್ಡನ್ನು ಆಗಲಿಲ್ಲ ಅಂದರೆ ಯಾರೋ ಬಡಬಗ್ಗರಿಗೆ ಕೊಟ್ಟು ಅನಾಥಾಶ್ರಮಕ್ಕೆ ಕೊಟ್ಟನೆ ಅಂತಂದರೆ ಎಷ್ಟೋ ಹೆಲ್ಪ್ ಆಗ್ತವೆ. ಈಗ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಪ್ರೀ ವೆಡ್ಡಿಂಗ್ ಮಾಡೋದ್ರ ಜೊತೆಗೆ ಮತ್ತೆ ಮದುವೆಯಲ್ಲಿ ಮತ್ತೆ ವಿಡಿಯೋ ಶೂಟ್, ಮತ್ತೆ ಫೋಟೋ ಶೂಟ್, ಇದೆಲ್ಲ ಯಾಕೆ? ಎರಡು ಮಲ್ಟಿಪ್ಲಿಕೇಶನ್ ಯಾಕೆ? ಇದರಿಂದ ಏನು ಉಪಯೋಗ ಇಲ್ಲ. ಅಲ್ಲಿರೋರು ಇಲ್ಲೇ ಇರ್ತಾರೆ, ಇಲ್ಲಿರೋರು ಅಲ್ಲೇ ಇರ್ತಾರೆ. ಬಟ್ ನೀವು ಒಂದು ನೆನ್ಪಿಟ್ಕೊಳ್ರಿ, ಈ ಪ್ರೀ ವೆಡ್ಡಿಂಗ್ ಅನ್ನೋದು ನ್ಯಾಚುರಲ್ ಆಗಿ ಮಾಡೋದಲ್ಲ. ಇಲ್ಲಿ ಏನಿದ್ರು ನೀವು ಲಕ್ಸುರಿಯಾಗಿ ಮಾಡಿರ್ತೀರ, ಸ್ಪೆಟ್ ಹಾಕೊಳ್ಳೋದು, ಚೆನ್ನಾಗಿರೋ ಡ್ರೆಸ್ ಹಾಕೊಳ್ಳೋದು, ಚೆನ್ನಾಗಿರೋ ಮೇಕಪ್ ಮಾಡ್ಕೊಳ್ಳೋದು, ಈ ಥರ ಮಾಡೋದ್ರಿಂದ ಇದು ಮದುವೆ ಅಲ್ಲ. ಮದುವೆ ಅನ್ನೋದು ಶುದ್ಧ ಮನಸ್ಸಿನ ಸಂಗಮ. ಹೌದೌದೌದು. ಅದಕ್ಕೋಸ್ಕರ ಬಣ್ಣ ನೋಡಿ ಇಲ್ಲಿ ಮದುವೆ ಆಗುವಂಥದ್ದು ಬೇಡ. ಹೌದು. ಅದಕ್ಕೋಸ್ಕರ ನಮಗೇನು ಹೇಳ್ತಿದೆ, ಈ ದುಂದು ವೆಚ್ಚ ಖರ್ಚು ಮಾಡೋದಕ್ಕಿಂತ ಪ್ರೀ ವೆಡ್ಡಿಂಗ್ ನೆಪದಲ್ಲಿ ಬೇರೆ ಯಾರಾದರೂ ಬಡಬಗ್ಗರಿಗೆ ಕೊಟ್ಟು ಅದೇ ದುಡ್ಡನ್ನು ಅವ್ರು ಪರ್ಸನಲಾಗಿ ಮುಂದಾಗ ಮಕ್ಕಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಚೆನ್ನಾಗಾಗುತ್ತೆ ಅವ್ರ ಸಂಸಾರ ಅನ್ನೋದು ನಮ್ಮದೊಂದು ಸದುದ್ದೇಶ. ಈ ಪ್ರೀ ವೆಡ್ಡಿಂಗ್ ಮಾಡಿಸ್ಕೊಳ್ದೇ ಕೊರಗ್ತಿರೋಂಥವ್ರಿಗೆ ನೀವು ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಪ್ರೀ ವೆಡ್ಡಿಂಗ್ ಮಾಡಿಸಿದ್ರೆ ಕೊರಗೋ ಅವಶ್ಯಕತೆನೇ ಇಲ್ಲ. ನೋಡ್ರಿ, ಮದುವೆ ಆದಮೇಲೆ ದೇವ್ರು ಕೂಡಿಸಿದ್ದು 4 ಜನದ 5 ಮಂದಿಯಲ್ಲಿ ಮದುವೆ ಆಗಿ ಎಲ್ಲದ ಆದಮೇಲೆ ಪ್ರೀ ವೆಡ್ಡಿಂಗ್ ತಗೊಂಡು ಏನು ಮಾಡ್ತೀರಾ? ಅಲ್ಲೇ ಪಕ್ಕದಲ್ಲೇ ಇರ್ತಾರೆ. ನೀವು ಪ್ರೀ ವೆಡ್ಡಿಂಗ್ ಮಾಡ್ತಿದ್ದೀರ ಅಂತ ಬೇರೆ ಹುಡುಗಿನ ಕರ್ಕೊಂಬರಲ್ಲ, ಅದು ನೆನ್ಪಿಟ್ಕೊಳ್ರಿ. ಇಲ್ಲಿರೋ ಹುಡುಗಿನೇ ನೀವು ಮದುವೆ ಆಗಿ 100 ವರ್ಷ ನೀವು ಜೀವನ ಮಾಡುವಾಗ ಯಾವುದೋ ಒಂದು ತಾಸು ಒಂದು ದಿನ ಆಗುವಂಥ ಪ್ರೀ ವೆಡ್ ಮಿಸ್ ಆಯ್ತಂತ ಯಾಕೆ ಹೊರೆ ಹಾಕ್ತೀರಾ? ನಿಮ್ಮದೇ ಫೋನ್ ಇರುತ್ತೆ, ಅವ್ರದ್ದು ಫೋನ್ ಇರುತ್ತೆ, ನೀವೇ ಡೈಲಿ ಒಂದೊಂದು ಡ್ರೆಸ್ ಹಾಕೊಂಡು ಡೈಲಿ ಫೋಟೋ ತಗೊಳ್ರಿ. ಅದೇ ಪ್ರೀ ವೆಡ್ಡಿಂಗ್ ನಿಮ್ದು. ದುಂದು ವೆಚ್ಚ ಮಾಡೋದು ಬೇಡ ಅಂತ ಹೇಳ್ತಿದ್ದೀರಿ. ದುಂದು ವೆಚ್ಚ ಅವಶ್ಯಕತೆನೇ ಇಲ್ಲ. ಈಗ ಆನ್ಲೈನಲ್ಲಿ ಬೇಜಾನ್ ಆ್ಯಪ್ಗಳಿದ್ದಾವೆ. ಡೈಲಿ ಒಂದೊಂದು ಫೋಟೋ ತಗೊಳ್ರಿ, 1 ಮಂತಿಗೆ ಅದನ್ನೇ ಆ್ಯಡ್ ಮಾಡಿರಿ, ಅದನ್ನೇ ಪೇಸ್ಟ್ ಮಾಡಿರಿ, ಅದೇ ವಿಡಿಯೋ ಆಯ್ತು ನಿಮ್ಮದು. ಅಲ್ಲಿಂದ ಏನು 30,000 ಕೊಡೋದಿಲ್ಲ, 50,000 ಕೊಡೋದಿಲ್ಲ. ಜಸ್ಟ್ ನಿಮ್ಮ ಫೋನಲ್ಲೇ ನೀವು ಒಂದು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋನ ರೆಡಿ ಮಾಡಿ. ಇತ್ತೀಚಿನ ಮದುವೆಗಿಂತ ಈ ಪ್ರೀ ವೆಡ್ಡಿಂಗ್ ಶೂಟ್ ದುಡ್ಡು ಹೆಚ್ಚಾಗ್ತಿದೆ ಸರ್. ಇತ್ತೀಚಿನ ದಿನಗಳಲ್ಲಿ ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೊದಲು ಪ್ರೀ ವೆಡ್ಡಿಂಗ್ ಆಗಿರ್ಬೇಕು. ಯಾಕಂದರೆ ಪ್ರೀ ವೆಡ್ಡಿಂಗ್ ಆಯ್ತು ಅಂದರೆ ಆಲ್ಮೋಸ್ಟ್ ಅಲ್ಲಿ 90% ಆದಂಗೆ. ಈ ಕೆಲವೊಂದಿಷ್ಟು ನಿಮಗೆ ಗೊತ್ತಿದೆ, ಎಷ್ಟೋ ಜನ ಹುಡುಗಿಯರು ಏನು ಸೂಕ್ಷ್ಮೆಯಲ್ಲಿ ಇರ್ತಾರೆ, ಹುಡುಗರು ಇರ್ತಾರೆ. ಈ ಪ್ರೀ ವೆಡ್ಡಿಂಗ್ ನೆಪದಲ್ಲಿ ಎಷ್ಟೋ ಆಗಬಾರ್ದಂಥ ಕೆಲಸಗಳು ಆಗಿದೆ, ಆ ಸನ್ನಿವೇಶಗಳು ಇದ್ದಾವೆ. ಅದನ್ನು ನಾನು ಹೇಳೋದಕ್ಕೂ ಇಷ್ಟಪಡಲ್ಲ. ಹೌದು, ಯಾಕಂದರೆ ಅದು ವೀಕ್ಷಕರ ಗಮನಕ್ಕೂ ಇದೆ, ಎಷ್ಟೋ ಸನ್ನಿವೇಶಗಳನ್ನು ನೋಡಿದ್ದಾರೆ. ಅದಕ್ಕೆ ನಾವು ಹೇಳ್ತಿರೋದು ಏನಂದರೆ, ಪ್ರೀ ವೆಡ್ಡಿಂಗ್ ಮಾಡ್ಕೊಂಡಿಲ್ಲ ಅಂತ ಕೊರಗೋದಕ್ಕಿಂತ ನೀವೇ ಡೈಲಿ ಡ್ರೈಸ್ ತಕ್ಕೊಂಡು ಒಂದೊಂದು ಫೋಟೋ ತಕ್ಕೊಂಡು, ಅಲ್ಲ ಹೆಂಡ್ತಿನೇ ಪಕ್ಕದಲ್ಲಿ ಇರ್ತಾರಲ್ರಿ. ನೀವು ಮದುವೆ ಆಗೋ ಉದ್ದೇಶ ಏನು? ಹೆಂಡ್ತಿಗೆ ಸುಖವಾಗಿ ಇಟ್ಕೊಂಡು ಸುಖವಾಗಿ ಜೀವನ ಮಾಡೋದೇ. ಅದನ್ನು ಬಿಟ್ಟು ಫೋಟೋ ಕೊಟ್ಟು ಸುಖ ಕೊಡಿಸೋದು ಆಗಲ್ರಿ ಹೆಣ್ಮಕ್ಳಿಗೆ. ಅದನ್ನೆಲ್ಲರೂ ಏನೋ ಪರಿಜ್ಞಾನ ಇರಬೇಕು. ಅದು ಇದ್ದಾಗ ಮಾತ್ರ ಸಂಸಾರ ಎಂಬುದು ಸರಾಗವಾಗಿ ಸಾಕುತ್ತೆ. ಇಲ್ಲದಿದ್ದರೆ ದುಂದು ವೆಚ್ಚದಲ್ಲಿ ಮತ್ತೆ ಸಾಲ ಮಾಡ್ಕೊಳ್ಳೋದು, ಬೇರೆ ಮಾಡ್ಕೊಳ್ಳೋದು. ಈ ಮದುವೆ ಅನ್ನೋದು ಮದುವೆ ಆದಮೇಲೆ ಜೀವನ ಸುಖಕರ ಆಗಿರಬೇಕು. ಈ ಕೆಲವೊಂದಿಷ್ಟು ಜನ ಏನಾಗ್ಬಿಡುತ್ತೆ, ಮದುವೆ ಆದಮೇಲೆ ಜೀವನ ದಿವಾಳ ಆಗಿಬಿಡುತ್ತೆ. ಯಾಕೆ? ಪ್ರೀ ವೆಡ್ಡಿಂಗಿಗೆ ದುಡ್ಡು ಕೊಟ್ಟು ಸಾಲ ಆಗಿರುತ್ತೆ, ಮದುವೆ ಕೊಟ್ಟು ದುಡ್ಡು ಕೊಟ್ಟು ಸಾಲ ಆಗಿರುತ್ತೆ. ಇಷ್ಟು ದುಂದು ವೆಚ್ಚ ಮಾಡೋದಕ್ಕಿಂತ 40,000-50,000 60,000 ಈಗ ಬೆಂಗಳೂರು ಬೇರೆ ಬೇರೆ ಸಿಟಿಗಳಲ್ಲೆಲ್ಲ 1 ಲಕ್ಷ 5 ಲಕ್ಷ ಅದು ಆ್ಯನಿಮೇಷನ್ ಕೋರ್ಸೇ ಇದೆ.
ಅವರೇನು ಗ್ರಾಫಿಕ್ ಡಿಜಿಟಲ್ಲು ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿಗೆ ಅವರು ಅಪ್ಲೈ ಮಾಡಿದ್ದಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಬೀಚ್ ಮುಂದೆ ಬರೋದಂತೆ, ಇವರು ಆ ಕಡೆ ಬೀಳೋದಂತೆ, ಇವ್ರು ಈ ಕಡೆ ಬೀಳೋದಂತೆ, ಅದನ್ನೆಲ್ಲ ನೋಡಿದರೆ ನಿಮಗೆ ಗೊತ್ತಿದೆ. ಇದೆಲ್ಲ ಯಾಕೆ? ಅವರೆಲ್ಲ ಸಿನಿಯವರು ಇದ್ದಾರೆ, ಅವ್ರು ಮನೋರಂಜನೆಗಾಗಿ ಮಾಡ್ತಾರೆ. ಅವರೆಲ್ಲ ಏನು ದುಡ್ಡು ಇದ್ದಾರೆ, ಅದೇನೋ ಗಾದೆ ಮಾತು ಇದೆಯಲ್ಲ, ಅದೇನು ಕೂದಲಿದ್ದರು ತುರುಬು ಹೆಂಗೆ ಕಟ್ಟಿದ್ರು ಚೆನ್ನಾಗಿ ಕಾಣ್ತಾರೆ. ಈಗ ನಮ್ಮದ್ರಲ್ಲಿ ಏನಿರುತ್ತೆ ನಾವು ಅಷ್ಟರಲ್ಲಿ ಹೋಗಬೇಕು. ಇದರಿಂದ ಏನಾಗ್ತಿದೆ, ನಮ್ಮ ಜೀವನಗಳು ಸರಾಗವಾಗಿ ಸಾಕ್ತೇವೆ ವಿನಃ ನಾವು ಸಾಲಕ್ಕೆ ಈಡಾಗಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಮಸ್ಕಾರ ಸರ್. ಇಲ್ಲಿವರೆಗೆ ನೀವು ಈ ವಿಷಯ ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಗೆ ಗೊತ್ತಿರುವಂಥ ಸಂವಾದಗಳನ್ನು ನಾವು ಮಾಡಿದ್ದೀವಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ, ಇಲ್ಲ ಬೇರೆ ಏನಾದರೂ ಸಜೆಷನ್ ಇದ್ರೂ ಹಾಕ್ಬೋದು. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ. ಏನಾದರೂ ಸಲಹೆಗಳಿದ್ದಲ್ಲಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಮತ್ತೆ ನಾವು ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಸರಿಪಡಿಸೋಣ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ.